ಸರ್ 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 ಇದನ್ನೆಲ್ಲವೂ ಮಾಡೋದು ಕೊಟ್ಟಿದ್ದಾರೆ. ಮತ್ತು ಮನೆ ಸಿದ್ದರಾಮಯ್ಯನವರು ಇಡೀ 40 ವರ್ಷದ ರಾಜಕೀಯ ಜೀವನದಲ್ಲಿ ದಮನಿತ ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದಂಥವ್ರು, ಈ ಸಮುದಾಯಗಳ ಪರವಾಗಿ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಗಳನ್ನು ತಂದಂತಹ ವ್ಯಕ್ತಿ. ಇವರನ್ನು ಏನಾದರೂ ಮಾಡಿ ಮುಗಿಸಿದ್ರೆ ಈ ಸರ್ಕಾರವನ್ನು ಕೆಡಬೇಕು ಅನ್ನುವಂತ ಒಂದು ಅವರ ಏನು ಕುತಂತ್ರದ ಭಾವ ಇದೆಯಾ, ಆ ಭಾವವನ್ನು ಸಕ್ಸಸ್ ಮಾಡಿಕೊಳ್ಳೋದಕ್ಕೆ ಇದು ಮಾಡೋದು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಅನ್ನ ಎಲ್ಲರಿಗೂ ಚರ್ಚೆ ಮಾಡ್ತಾ ಇದ್ದಿಲ್ಲ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಮಧ್ಯಾಹ್ನ ದೂರು ಬಂದು ರಾತ್ರಿಗೆ ನೋಟಿಸ್ ಮಾಡ್ತಾರೆ. ಆದ್ರೆ ಮೊನ್ನೆ ಕುಮಾರಸ್ವಾಮಿ ಅವ್ರನ್ನ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ ಲೋಕಾಯುಕ್ತ ಸಂಸ್ಥೆ, ನಮ್ಮ ರಾಜ್ಯ ಸಂಸ್ಥೆ ಹೇಳಿದೆ. ಇವತ್ತು ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಶಶಿಕಲಾ ಜೊಲ್ಲೆ ಅವರಿಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿ ಅರ್ಜಿ ಪೆಂಡಿಂಗ್ ಅಲ್ಲಿದೆ. ಮುರುಗೇಶ್ ನಿರಾವರಿ ಕುರಿತಂತ ಅರ್ಜಿ ಇವತ್ತು ಪೆಂಡಿಂಗ್ ಅಲ್ಲಿದೆ. ಜನಾರ್ದನ್ ರೆಡ್ಡಿ ಅವರ ಪ್ರಾಸಿಕ್ಯೂಷನ್ ಕೊಡಿ ಅನ್ನುವಂತ ಅರ್ಜಿ ಪೆಂಡಿಂಗ್ ಅಲ್ಲಿದೆ. ಇವೆಲ್ಲವೂ ಪೆಂಡಿಂಗ್ ಅಲ್ಲಿದ್ರು ಕೂಡ ತಾರಾತೂರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಪ್ರಾಸಿಕ್ಯೂಷನ್ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಮಾಡ್ತಾರೆ ಅಂತಂದ್ರೆ ರಾಜ್ಯಪಾಲರು ಸಂಪೂರ್ಣವಾಗಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ಆದೇಶದ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ರಾಜ್ಯಪಾಲರ ಕಚೇರಿ ಇವತ್ತು ಬಿಜೆಪಿಯ ಕಚೇರಿ ಆಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯಗಳು ನಮಗೆ ಕಾಣಿಸ್ತಾ ಇಲ್ಲ. ಆ ರೀತಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎದುರುಗಡೆ ಇರುವಂತಹ ಸವಾಲು ಶೋಷಿತ ಸಮುದಾಯಗಳು, ದಮನಿತ ಸಮುದಾಯಗಳು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿರುವ ಕಾರಣಕ್ಕಾಗಿ ಇವತ್ತು 130 ಸೀಟನ್ನು ಪಡ್ಕೊಂಡು ಸರ್ಕಾರ ರಚನೆ ಮಾಡಿದೆ. ಈ ಸ್ಪಷ್ಟ ಬಹುಮತದ ಒಂದು ಸರ್ಕಾರವನ್ನ ಕೆಡವಿ ಮಜಾ ನೋಡೋದಕ್ಕಂತ ಹೇಳಿ ಬಿಜೆಪಿ ಹೊರಟಿರಬೇಕಾದ್ರೆ ಅದಕ್ಕೊಂದು ಸರಿಯಾದ ರೀತಿಯ ಪಾಠ ಕಲಿಸಬೇಕನ್ನೋ ಕಾರಣಕ್ಕಾಗಿ ನಾವು ರಾಜ್ಯ ಸರ್ಕಾರದ ಜೊತೆ ನಿಲ್ಲಬೇಕಂತ ಹೇಳಿ ಶೋಷಿತ ಸಮುದಾಯಗಳು ತೀರ್ಮಾನ ಮಾಡಿದ್ದೇವೆ. ದಮನಿತ ಸಮುದಾಯಗಳು ತೀರ್ಮಾನ ಮಾಡಿದ್ದೇವೆ. ಎಸ್ಸಿ, ಎಸ್ಟಿ, ಒಬಿಸಿ, ಮೈನಾರಿಟಿ, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲವೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಜೊತೆಗೆ ನಿಲ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ಜೊತೆಗೆ ನಿಲ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ಸ್ವಾಭಿಮಾನದ ಜೊತೆಗೆ ನಾವು ನಿಲ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಇದೇ ತಿಂಗಳು 27ನೇ ತಾರೀಕು ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ರಾಜಭವನ ಚಲೋನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಲಕ್ಷ 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 ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ರಾಜಭವನ ಮುತ್ತಿಗೆ ಕಾರ್ಯಕ್ರಮ ಹಾಕೋದ್ರ ಮುಖಾಂತರ ರಾಜ್ಯಪಾಲರು ತೊಲಗಬೇಕು, ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ವಾಪಸ್ ಕರೆಸಿಕೊಳ್ಬೇಕು ಅನ್ನುವಂತಹ ಒಂದು ಘಂಟಘೋಷ ಹಾಕುವಂತಹ ಚಳವಳಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಚಳವಳಿಗೆ ತುಮಕೂರು ಜಿಲ್ಲೆಯ ಜನಸಂಘಟನೆಗಳು, ದಲಿತ ಸಂಘಟನೆ, ದಮನಿತ ಸಮುದಾಯಗಳು, ಜನಪರ ಸಮುದಾಯಗಳು ಮತ್ತೆಲ್ಲ ಪ್ರಜ್ಞಾವಂತ ನಾಡಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಆ ಮುಖಾಂತರ ಈ ಹೋರಾಟವನ್ನ ಯಶಸ್ವಿ ಮಾಡಬೇಕು. ಇದಕ್ಕೆಲ್ಲ ಬೆಂಬಲವನ್ನ ಕೊಡಬೇಕು. ಆ ಮುಖಾಂತರ ರಾಜ್ಯ ಸರ್ಕಾರದ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರ ಜೊತೆಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿಲ್ಲುವಂತದ್ದು ಬಹಳ ಅಗತ್ಯ. ಯಾಕಂತಂದ್ರೆ ಈ ಅಗತ್ಯ, ಈ ಚಳವಳಿ ಇದು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವಂತ ಚಳವಳಿ. ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡೋದಕ್ಕೆ ರಾಜಭವನ ಇವತ್ತು ಹೊರಟಿದೆ. ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡೋದಕ್ಕೆ ಇವತ್ತು ಬಿಜೆಪಿ ಜೆಡಿಎಸ್ನ ಷಡ್ಯಂತ್ರ ನಡೀತಾ ಇದೆ. ಈ ಷಡ್ಯಂತ್ರದ ವಿರುದ್ಧ ಈ ಹೋರಾಟಕ್ಕೆ ಎಲ್ಲರೂ ಬರಬೇಕಂತ ಹೇಳಿ ಶೋಷಿತ ಸಮುದಾಯದ ಮಹಾ ಒಕ್ಕೂಟದ ಪರವಾಗಿ ನಾವು ವಿನಂತಿಯನ್ನ ಮಾಡ್ತೇವೆ. ಆ ಕಳಂಕ ಹಚ್ಚೋದ್ರ ಜೊತೆಗೆ ಏನು ಸಿದ್ದರಾಮಯ್ಯನವರು ಎಲ್ಲಾ ಭಾಷಣಗಳಲ್ಲೂ ಜೈಲಿಗೆ ಹೋದವರು ಅಂತ ಏನು ಹೇಳ್ತಾವ್ರೆ, ಅದನ್ನ ಸಿದ್ದರಾಮಯ್ಯನ ಮೇಲೆ ಉಪಯೋಗಿಸ್ಕೊಳ್ಬೇಕು ಅಂತ ನಮ್ಗೆ ಹುನ್ನಾರ ಈ ಒಂದು ಮೂಢ ಹಗರಣವನ್ನ ಇಟ್ಕೊಂಡು ಇದನ್ನ ಯಾವುದೇ ತಪ್ಪು ಇಲ್ಲದೇ ಇದ್ರೂ ಕೂಡ ಮೇಲ್ನೋಟಕ್ಕೆ ಯಾವುದೇ ತಪ್ಪು ಕಾಣ್ತಾ ಇಲ್ಲ. ಹಾಗಾಗಿ ಅದಕ್ಕಾಗಿನೇ ಒಂದು ನ್ಯಾಯಾಂಗ ತನಿಖೆ ಕೂಡ ಮಾಡೋದಕ್ಕೆ ಆದೇಶ ಮಾಡಿದರೆ ನ್ಯಾಯಾಂಗ ತನಿಖೆ ಈಗಾಗಲೇ ನಡೀತಿದೆ. ಆ ನ್ಯಾಯಾಂಗ ತನಿಖೆಗೆ ಇವರೇನು ಸಹಕರಿಸಿದೆ. ಈ ಒಂದು ನ್ಯಾಯಾಂಗ ತನಿಖೆಯನ್ನು ಕೂಡ ಇವರು ಒಂದು ತರ ವಿಚಿತ್ರವಾಗಿ ಮಾತಾಡ್ತಾರೆ. ನ್ಯಾಯಾಂಗ ತನಿಖೆ ಇವ್ರು ಮಾಡಿರುವಂತ ನ್ಯಾಯಾಂಗ ತನಿಖೆ ನಿನ್ನೆ ಕುಮಾರಸ್ವಾಮಿ ಅವರೇನೋ ಹೇಳಿದ್ರು, ಒಂದು ಇದು ಕಸದ ಬುಟ್ಟಿಗೆ ಹಾಕ್ಬೇಕು ಅವರ ವರದಿಯನ್ನ ಅಂತ. ಆ ನ್ಯಾಯಾಂಗ ತನಿಖೆ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಮಾಡ್ತಿರ್ತಕ್ಕಂಥದ್ದು ಅವರಿಗೆ ಅಪಮಾನ ಮಾಡ್ದಂಗೆ, ನ್ಯಾಯಾಂಗಕ್ಕೆ ಅಪಮಾನ ಮಾಡ್ದಂಗೆ ಮಾತಾಡ್ತಾರೆ. ಈಗ ಹೆಚ್ಚಿಗೆ ಇದಕ್ಕೆ ಒತ್ತು ಕೊಡ್ತಿರೋದಂತಂದ್ರೆ ಕುಮಾರಸ್ವಾಮಿಯವ್ರ ಮೇಲೆನೆ ಇದೆ ಹಗರಣಗಳು, ಬಹಳಷ್ಟು ಹಗರಣಗಳಿದಾವೆ. ಎಲ್ಲಾ ಹಗರಣಗಳಿಗಿಂತ ಅವ್ರ ಕುಟುಂಬದನ್ನ ಅವರು ಸರಿಪಡಿಸ್ಕೊಂಡ್ರೆ ಸಾಕಪ್ಪ. ರಾಜ್ಯ ಸರಿಪಡಿಸಕ್ ಹೋಗ್ತೀನಿ ಅಂತ ಹೇಳ್ತಿದ್ರೆ ಕುಮಾರಸ್ವಾಮಿ ಎಲ್ಲಿ ಸಾಧ್ಯ ಆಗ್ತದೆ? ಕುಟುಂಬನೇ ಸರಿಪಡಿಸಕ್ ಆಗದಿದ್ದಂಥವ್ರು ರಾಜ್ಯ ಹೆಂಗ್ ಸರಿಪಡಿಸ್ತಾರೆ? ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಕು. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ವಾಲ್ಮೀಕಿ ಹಗರಣದಲ್ಲಿ ಹಗರಣ ನಡೆದಿದೆ ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ. ಹಗರಣದಲ್ಲಿ ಯಾರೇ ಇರಲಿ, ಎಂಥವ್ರು ಇರಲಿ, ಅವರನ್ನು ತಪ್ಪಿತಸ್ಥರನ್ನ ಶಿಕ್ಷೆಗೊಳಿಸ್ಬೇಕಂತ ಒತ್ತಾಯ ಮಾಡಿದ್ವಿ ನಾವು.
ಸರ್ಕಾರನ ಒತ್ತಾಯ ಮಾಡಿದ್ವಿ. ಈಗಾಗಲೇ ಸರ್ಕಾರ ಅದಕ್ಕೆ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಿದೆ, ಚಾರ್ಜ್ ಶೀಟ್ ಸಲ್ಲಿಸಿದೆ, ದುಡ್ಡು ರಿಕವರಿ ಮಾಡಿದೆ. ಇನ್ನೊಂದು 30 ಕೋಟಿ ಅಷ್ಟು ದುಡ್ಡು ಮಾತ್ರ ರಿಕವರಿ ಆಗಬೇಕು. ಆ ದುಡ್ಡನ್ನು ಕೂಡ ಸರಿದೂಗಿಸೋದಕ್ಕೆ ರಾಜ್ಯ ಸರ್ಕಾರ ಹೆಚ್ಚುವರಿ ಅದೇ ಹಣವನ್ನ ವಾಲ್ಮೀಕಿ ನಿಗಮಕ್ಕೆ ಕೊಟ್ಟು ಆ ನಿಗಮದ ಚಟುವಟಿಕೆಗಳು ಸರಾಗವಾಗಿ ನೋಡೋಕೆ ಅವಕಾಶ ಮಾಡಿಕೊಡಬೇಕಂತ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಮೊನ್ನೆ ಅಷ್ಟೇ ಸಮುದಾಯದ ಎಲ್ಲ ಮುಖಂಡರುಗಳು ಸ್ವಾಮೀಜಿಗಳು ಹೋಗಿ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೆಚ್ಚುವರಿ ಹಣವನ್ನು ಕೂಡ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ತಪ್ಪಿತಸ್ಥನ್ನು ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಶ್ನೆ ಯಾರಿಗೂ ಇಲ್ಲ. ಅನ್ಯಾಯ ಸಿದ್ದರಾಮಯ್ಯ ವಿರುದ್ಧ ಕೂಡ ಈಗ 28ಕ್ಕೂ ಏನೋ ಪ್ರತಿಭಟನೆ ಮಾಡೋದಕ್ಕೆ ಇನ್ನೊಂದು ಸಜ್ಜಾಗಿದೆ. ನೋಡಿದ್ವಿ 28ನೇ ತಾರೀಕು ಹೋರಾಟ ಒಂದು ನಡೀತಾ ಇದೆ. ಹೋರಾಟಗಳು ಮಾಡೋದು ಅವರವರ ಹಕ್ಕು. ಆದ್ರೆ ಬೇಡಿಕೆ ಯಾವ್ದನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ನಮ್ಮ ಬೇಡಿಕೆ ಇರೋದು ರಾಜ್ಯ ಸರ್ಕಾರದ ಅಸ್ಥಿರಗೊಳಿಸೋದಕ್ಕೂ ವಿರೋಧ. ಹಾಗಾಗಿ ಈ ಹೋರಾಟಕ್ಕೆ ಸಂಬಂಧಪಟ್ಟಾಗ ನಾವು ಹೆಚ್ಚು ಗಮನ ಕೊಡೋಣ. ಆ ಸಂಘಟನೆನೂ ಅಹಿಂದ ಹೆಸರಿನಲ್ಲಿ ಹೋರಾಟ ಮಾಡಕ್ ಮುಂದಾಗಿದೆ. ತಾವು ಕೂಡ ಅಹಿಂದ ಸಂಘಟನೆ ಹೆಸರು ಗೊತ್ತಿಲ್ಲ ಪಾಪ. ಅವರು ಆ ಸಂಘಟನೆಯಲ್ಲಿ ಯಾರ್ಯಾರು ಪದಾಧಿಕಾರಿಗಳಿದ್ದಾರೆ, ಯಾವಾಗ ಅದು ಸಂಘಟನೆ ಸ್ಥಾಪನೆ ಆಯಿತು, ಏನಾಯ್ತು ಗೊತ್ತಿಲ್ಲ ನಮಗೆ. ಹಾಗಾಗಿ ಅಂತವ್ರ ಬಗ್ಗೆ ನಾವು ಅನಗತ್ಯವಾಗಿ ಮಾತಾಡೋದು ಸರಿ ಇರಲ್ಲ. ಜಿಲ್ಲೆ ದೊಡ್ಡ ಜಿಲ್ಲೆ, 10 ತಾಲೂಕಿದೆ. 10 ತಾಲೂಕಿಂದ 10ರಿಂದ ಮ್ಯಾಕ್ಸಿಮಮ್ 20,000 ಜನ ಹೋಗುವಂತ ಸಂದರ್ಭ ಖಂಡಿತ ಬರುತ್ತೆ. 15,000 ಜನ ಅಂತೂ ಮ್ಯಾಕ್ಸಿಮಮ್ ನಾವು ತುಮಕೂರು ಜಿಲ್ಲೆಯಿಂದ ಓಕೆ. ಹಿಂದುಳಿದ ಒಕ್ಕೂಟ ಹಾಗೂ ಅಹಿಂದ ಒಕ್ಕೂಟ ಎಲ್ಲ ಸೇರಿಸಿ ನಾವು ಇವತ್ತು ಜಿಲ್ಲೆಯಲ್ಲಿ ಹೋಗಕ್ಕೆ ಖಂಡಿತ ನಾವು ಹೋಗ್ತೀವಿ. ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ತುಮಕೂರು ಜಿಲ್ಲೆ ಪರವಾಗಿ ನಾವು ಹೇಳ್ತೀವಿ. ಜಿಲ್ಲೆ ದೊಡ್ಡ ಜಿಲ್ಲೆ, 10 ತಾಲೂಕಿದೆ. 10 ತಾಲೂಕಿಂದ 10ರಿಂದ ಮ್ಯಾಕ್ಸಿಮಮ್ 20,000 ಜನ ಹೋಗುವಂತ ಸಂದರ್ಭ ಖಂಡಿತ ಬರುತ್ತೆ. 15,000 ಜನ ಅಂತೂ ಮ್ಯಾಕ್ಸಿಮಮ್ ನಾವು ತುಮಕೂರು ಜಿಲ್ಲೆಯಿಂದ ಓಕೆ. ಹಿಂದುಳಿದ ಒಕ್ಕೂಟ ಹಾಗೂ ಅಹಿಂದ ಒಕ್ಕೂಟ ಎಲ್ಲ ಸೇರಿಸಿ ನಾವು ಇವತ್ತು ಜಿಲ್ಲೆಯಲ್ಲಿ ಹೋಗಕ್ಕೆ ಖಂಡಿತ ನಾವು ಹೋಗ್ತೀವಿ. ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ ಅಂತ ತುಮಕೂರು ಜಿಲ್ಲೆ. ಇವತ್ತು ನಾವು ಸಿದ್ದರಾಮಯ್ಯವ್ರನ್ನ ಒಬ್ಬ ಮಹಾನ್ ದಂಡನಾಯಕ ಅಂತ ನಾವು ಕರಿತಾ ಇದ್ದೀವಿ. ಯಾಕಂದ್ರೆ ಎಲ್ಲಾ ಜನಾಂಗಕ್ಕೂ ಸಮಪಾಲು ಅಂತ ಕೊಟ್ಟಂತ ಒಬ್ಬ ಮಹಾನ್ ನಾಯಕ. ನಮ್ಮ ಕರ್ನಾಟಕದ ಅಂಬೇಡ್ಕರ್ ಅದು ತಪ್ಪಾಗಲ್ಲ. ಅವರು ಒಂದೇ ಜಾತಿಗೆ ಸೀಮಿತವಾಗಿ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿಲ್ಲ. ಅದರೊಳಗೆ ಎಲ್ಲಾ ಜನಾಂಗನೂ ಅವ್ರು ಓಡಾಡ್ತಾರೆ. ಎಲ್ಲರೂ ಅದೇ ನಮ್ಮ ಸಿದ್ದರಾಮಯ್ಯ ತತ್ವ ಸಿದ್ಧಾಂತನ ಎಲ್ಲಾ ರಾಜ್ಯಗಳು ಒಡ್ಗೂಡಿಸೋದು ಇದೆಲ್ಲ ಗೊತ್ತಿರೋ ವಿಷಯನೇ. ಇಂಥ ಮಹಾನ್ ದಂಡನಾಯಕನಿಗೆ ಅನ್ಯಾಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಮಹಾನ್ ನಾಯಕರಿದ್ದಾರೆ. ನಮ್ಮ ಪರಮೇಶ್ವರ್ಜಿ ಅವರು, ರಾಜಣ್ಣ ಅವರು ಮಾರ್ಗದರ್ಶನದಲ್ಲಿ ಇಡೀ ಜಿಲ್ಲೆನ ನಾವು ಸುತ್ತೇವೆ. ನಮ್ಮ ಕೆಂಪಣ್ಣ ಹೇಳಿದಾಗ ಇಡೀ ತಾಲೂಕು ನಾವು ಇದು ಮಾಡಿ ನಮ್ಮ ಶಕ್ತಿನ ನಿಮ್ಗೆ ಕೈ ಜೋಡಿಸ್ತೀವಿ. ನೀವೇನ್ ರಾಜ್ಯ ಮಟ್ಟದಲ್ಲಿ ನಂಬ್ಕೊಂಡಿದ್ದೀರಾ ಅದು ನಿಮ್ಮ ವೈಯಕ್ತಿಕದ್ದಲ್ಲ, ಅದು ನಮ್ದು. ಅದು ನಮ್ಮ ಜಿಲ್ಲೆಯಿಂದ ಬರೋಗೆ ಎಲ್ಲಾ ಕರ್ನಾಟಕದ ಎಲ್ಲಾ ಮೂಲೆಯಿಂದ ಕರ್ನಾಟಕದ ಅಭಿಮಾನಿಗಳು ಮಹಾಪೂರ್ಣ ಇದ್ರು ಮಹಾನ್ ದಂಡನಾಯಕನಿಗೆ. ಆದ್ರಿಂದ ನಾವು ಎಲ್ಲ ನಮ್ಮ ತಾಲೂಕನ್ನ ಟ್ರಿಪ್ ಮಾಡಿ ಎಲ್ಲರಿಗೂ ನಮ್ಮ ಇದು ಮಾಡಿ ಪ್ರತಿಯೊಬ್ಬರು ಮನವರಿಕೆ ಮಾಡಿ ನಮ್ಮ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆ ಬಂದು ಅವತ್ತಿನ ಚಲೋಗೆ ನಾವೆಲ್ಲ ಭಾಗವಹಿಸಿ ಕೈ ಜೋಡ